ಗೌರಿ ಕಲ್ಯಾಣ ಸೀರಿಯಲ್‌ನ ಶನಿವಾರದ ಸಂಚಿಕೆ ತಿಳ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಗೌರಿ ಹೊರಗಡೆ ಹೋಗಿರ್ತಾಳೆ. ಇನ್ನು ಗೌರಿ ಹೊರಗಡೆ ಹೋಗಿದ್ದಾಳೆ ಅಂದ್ಬಿಟ್ಟು ಚಂಚಲ ಹೋಗಿ ವಿವೇಕ್ ಹತ್ರ ಹೇಳಿರ್ತಾಳೆ. ಇದನ್ನ ಕಾಯ್ಕೊಂಡು ವಿವೇಕು ಹಾಲಲ್ಲೇ ಇರ್ತಾನೆ. ಇನ್ನು ಗೌರಿ ಬಂದಿದ ತಕ್ಷಣ ವಿವೇಕ್ ಕೈ ಹಿಡ್ದು ಎಳ್ದಿದ ತಕ್ಷಣ ಗೌರಿ ಕೆಳಗಡೆ ಬಿದ್ದುಬಿಡ್ತಾಳೆ. ಇದನ್ನೆಲ್ಲ ನೋಡಿದಂಥ ಅಜ್ಜಿ ಮತ್ತು ಮನೆಯವರೆಲ್ಲ ತುಂಬ ಕೋಪಗೊಂಡು ಗೌರಿ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳ್ತಾ ಇರ್ತಾರೆ. ಇನ್ನು ಗೌರಿ ಸಹ ಏನು ಮಾತಾಡ್ದಂಗೆ ಸುಮ್ಮನೆ ಸೈಲೆಂಟಾಗಿರ್ತಾಳೆ. ಇವೆಲ್ಲ ಸನ್ನಿವೇಶ ನಡೆದ ನಂತರ ನಮ್ಮ ವಿವೇಕು ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಇವಳ್ದು ಎಲ್ಲ ನಾಟಕ ಮೊದಲಾಗಿ ನಾಟಕದ ಕುಟುಂಬದಿಂದ ಬಂದಿರೋರು ಅಂತ ಹೇಳ್ಬಿಟ್ಟು ಅವತ್ತು ನೈಟು ಗೌರಿ ಊಟನೂ ಮಾಡಿರಲ್ಲ. ಏನಾದರೂ ಮಾಡಿ ಊಟ ಮಾಡ್ಸೋಕ್ಕೆ ಮುಂದಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಗೌರಿ ಬೆಳಿಗ್ಗೆನೇ ಎದ್ಬಿಟ್ಟು ಮನೆ ಮುಂದೆ ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕುವ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿರ್ತಾಳೆ ಅಂತಲೇ ಹೇಳ್ಬೋದು. ಗೌರಿ ಬಿಡಿಸಿರುವಂತಹ ಒಂದು ನವಿಲಿನ ರಂಗೋಲಿ ನೋಡಿ ಕೆಲಸದವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಇಷ್ಟು ಚೆನ್ನಾಗಿ ನಮ್ಮನೆ ಮುಂದೆ ರಂಗೋಲಿ ಬಿಡಿಸಿದ್ದಾರೆ, ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಅವಳಿಗೆ ಆಶ್ಚರ್ಯ ಆಗುತ್ತೆ. ಇನ್ನು ಅಜ್ಜಿ ಸಹ ಅಲ್ಲಿಗೆ ಬಂದು ನೋಡ್ತಾರೆ. ಈಚೆಗಡೆ ಎದ್ದಿದ ತಕ್ಷಣ ಅವ್ರಿಗೆ ರಂಗೋಲಿ ನೋಡ್ತಿದ್ದಂಗೆ ತುಂಬ ಖುಷಿಯಾಗೋಗುತ್ತೆ. ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ, ಯಾರು ಬಿಡಿಸಿರ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಈ ರಂಗೋಲಿನ ಹೋಗುವಾಗೆ ನೋಡಿರುವಂಥ ವಿವೇಕ್ ಆಶ್ಚರ್ಯ ಆಗಿ ಮನಸೋತು ಈ ಗೌರಿನ ಬಿಡಿಸಿರೋದು ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಬಿಡಿಸಿದ್ದಾಳೆ ರಂಗೋಲಿ, ಇದನ್ನೇನಾದರೂ ನಮ್ಮಮ್ಮ ನೋಡ್ಬಿಟ್ರೆ ನಮ್ಮ ಅಮ್ಮ ಅವಳ ಕಡೆಗೆ ವಾಲ್ಬಿಡ್ತಾರೆ, ನಮ್ಮ ಎಲ್ಲರಿಗೂ ಒಳ್ಳೆಯಳಾಗ್ಬಿಡ್ತಾಳೆ. ಇದು ಚೆನ್ನಾಗಿರಬಾರ್ದು ಅಂತ ಹೇಳ್ಬಿಟ್ಟು ವಿವೇಕ್ ಚೆನ್ನಾಗಿ ತುಳಿದ್ಬಿಡ್ತಾನೆ. ಇದನ್ನು ನೋಡಿದಂಥ